ಪ್ರಯಾಗ್ರಾಜ್ನಲ್ಲಿ ಕಾಲ್ತುಳಿತದ ಹಿನ್ನೆಲೆ ತುರ್ತು ಸಭೆ ಕರೆದಿದ್ದಾರೆ ಸಿಎಂ ಯೋಗಿ ಆದಿತ್ಯನಾಥ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹಿರಿಯ ಅಧಿಕಾರಿಗಳ ಜೊತೆ ಸಿಎಂ ಯೋಗಿ ಆದಿತ್ಯನಾಥ್ ಅವರು ತುರ್ತು ಸಭೆ ನಡೆಸಲಿಕ್ಕಿದ್ದಾರೆ. ಕಾಲ್ತುಳಿತಕ್ಕೆ ಕಾರಣ, ಗಾಯಾಳುಗಳ ಪರಿಸ್ಥಿತಿ, ಅಲ್ಲಿನ ವಾಸ್ತವ ಪರಿಸ್ಥಿತಿ ಹೇಗಿದೆ, ಮುಂದಿನ ಕ್ರಮಗಳನ್ನ ಹೇಗೆ ಕೈಗೊಳ್ಳಬೇಕು, ಇದೆಲ್ಲದರ ಬಗ್ಗೆ ಕೂಡ ಅಧಿಕಾರಿಗಳ ಜೊತೆ ಸಿಎಂ ಯೋಗಿ ಆದಿತ್ಯನಾಥ್ ಸಭೆ ನಡೆಸಲಿಕ್ಕಿದ್ದಾರೆ. ಹಾಗಾಗಿ ತುರ್ತು ಸಭೆ ಕರೆದಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಎಕ್ಸಾಕ್ಟ್ಲಿ ಕಾರಣ ಗೊತ್ತಾಗಬೇಕಲ್ಲ, ಯಾಕೆ ಕಾಲ್ತುಳಿತ ಉಂಟಾಯಿತು, ಎಷ್ಟು ದಿನಗಳಿಂದ ಅಲ್ಲಿ ಪ್ರಿಪರೇಷನ್ಗಳಾಗಿತ್ತು, ಈ ರೀತಿ ಸಮಸ್ಯೆಗಳಾಗಬಾರ್ದು, ಅವಘಡಗಳಾಗಬಾರ್ದು ಅಂತ. ಅದನ್ನ ಮೀರಿಯೂ ಕೂಡ ಇಂಥದ್ದೊಂದು ಚಿಕ್ಕ ಅವಘಡಕ್ಕೆ ಕಾರಣ ಏನು ಅನ್ನೋದು ಬಹುತೇಕರ ಪ್ರಶ್ನೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಪಡೆದುಕೊಳ್ಳುವುದಕ್ಕೆ ಸಿಎಂ ಯೋಗಿ ಆದಿತ್ಯನಾಥ್ ಅವರು ತುರ್ತು ಸಭೆ ಕರೆದಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸಿಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಗಳ ಜೊತೆ ಸಭೆಯನ್ನ ಕೂಡ ಸಿಎಂ ಯೋಗಿ ಆದಿತ್ಯನಾಥ್ ಅವರು ನಡೆಸಲಿದ್ದಾರೆ. ಹೇಗೆ ಸಂಭವಿಸಿತು ಈ ಕಾಲ್ತುಳಿತ, ಕಾರಣ ಏನು, ಯಾರ ತಪ್ಪಿನಿಂದಾಗಿ ಅವಘಡ, ಈಗ ಮುಂದೆ ಕೈಗೊಳ್ಳಬೇಕಾದಂತಹ ಕ್ರಮಗಳು ಹೇಗಿರಬೇಕು, ಅದರ ಬಗ್ಗೆ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಸಭೆಯ ಮೂಲಕ ಚರ್ಚೆ ಮಾಡಲಿಕ್ಕಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಗಾಯಾಳುಗಳಿಗೆ ಸದ್ಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇರುವಂತಹ ದೃಶ್ಯ. ಮತ್ತೊಂದು ಕಡೆ ಮಹಾಕುಂಭ ಮೇಳದಲ್ಲಿ ಈಗಲೂ ಕೂಡ ಜನಸಾಗರ. ಆ ತ್ರಿವೇಣಿ ಸಂಗಮ ಏನಿದೆ ಆ ಭಾಗದಲ್ಲಿ ಜನ ನೆರೆದಿರುವಂತಹ ದೃಶ್ಯ. ಕೆಲವರನ್ನ ಅಲ್ಲಿಂದ ವಾಪಸ್ ಕಳಿಸುವಂತಹ ಪ್ರಯತ್ನವನ್ನ ಕೂಡ ಭದ್ರತಾ ಸಿಬ್ಬಂದಿ ಮಾಡ್ತಿದ್ದಾರೆ. ಕಾರಣ ಅಲ್ಲಿ ಸದ್ಯಕ್ಕಂತೂ ಅಲ್ಲಿ ಪುಣ್ಯ ಸ್ನಾನ ಮಾಡೋದಕ್ಕೆ ಅವಕಾಶ ಇಲ್ಲ. ಆಗ್ಲೇ ಹೇಳಿದ್ವಲ್ಲ, ಅಲ್ಪ ವಿರಾಮವನ್ನ ಸ್ವತಃ ಸಿಎಂ ಯೋಗಿ ಆದಿತ್ಯನಾಥ್ ಅವರೇ ನೀಡಿಬಿಟ್ಟಿದ್ದಾರೆ. ಜನ ಕೂಡ ಅದಕ್ಕೆ ಸಹಕರಿಸಬೇಕು ಅನ್ನುವಂತ ಮನವಿ ಮಾಡಿಕೊಂಡಿದ್ದಾರೆ. ಯಾರು ಆ ಭಾಗಕ್ಕೆ ಹೋಗಬೇಡಿ ಅಂತ. ಜನರ ಸಹಕಾರ ಕೂಡ ಬಹಳ ಮುಖ್ಯ ಆಗುತ್ತೆ. ಇಂಥ ಘಟನೆಗಳಾದಾಗ ದಯವಿಟ್ಟು ಜನನೂ ಸಹಕರಿಸಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಂಜಿತ್, ನಮಗೆಲ್ಲ ಗೊತ್ತು, ಈ ಅಯೋಧ್ಯೆಗೆ ಹೋದಾಗ ಅಲ್ಲಿ ಮಂಜು ಮುಸುಕಿದ ವಾತಾವರಣ ಇರ್ತಾ ಇತ್ತು. 5:30 ಎದ್ರೆ ಮುಂದೆ ನಿಂತವ್ರು ಕಾಣಿಸ್ತಾ ಇರಲಿಲ್ಲ. ಆಗ ಕೆಲವ್ರನ್ನ ತಳ್ಕೊಂಡು ಮುಂದೆ ಹೋಗೋದು, ಓಡ್ ಹೋಗೋ ಇಂಥ ಪ್ರಯತ್ನಗಳಾಗ್ತಾ ಇತ್ತು. ಅಲ್ಲಿನ ವಾತಾವರಣದ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಈ ಕಾಲ್ತುಳಿತ ಉಂಟಾಗೋದಕ್ಕೆ ಪ್ರಮುಖ ಕಾರಣ ಏನು? ಜನರಿಗೆ ಅವಸರನ, ಒಂದೇ ಭಾಗದಲ್ಲಿ ಹೆಚ್ಚು ಜನ ತುಂಬಿದ್ರಿಂದ ಈ ರೀತಿ ಅವಘಡ ಆಯ್ತಾ, ಹೇಗೆ ಅಂತ? ನೋಡಿ ಶ್ರುತಿ, ಸುಮಾರು 4,500 ಹೆಕ್ಟೇರ್ನಷ್ಟು ಜಾಗ, ಸುಮಾರು 10,000 ಎಕರೆಯಷ್ಟು ಜಾಗ ಈ ಮಹಾಕುಂಭ ಮೇಳ ವಿಸ್ತರಿಸಿಕೊಂಡಿದೆ. ಜನರ ಪ್ರಮಾಣದ ಬಗ್ಗೆಯೂ ಕೂಡ ಯೋಗಿ ಸರ್ಕಾರಕ್ಕೆ ಒಂದು ವಿಚಾರ ಗೊತ್ತಿತ್ತು. ಸಿದ್ಧತೆಗಳು, ಪೂರ್ವ ತಯಾರಿ, ಬರುವಂತ ಜನರ ಪ್ರಮಾಣದ ಬಗ್ಗೆಯೂ ಕೂಡ ಯೋಗಿ ಸರ್ಕಾರಕ್ಕೆ ಒಂದು ವಿಚಾರ ಗೊತ್ತಿತ್ತು. ವಿಚಾರ ಗೊತ್ತಿತ್ತು. ಅದೆಲ್ಲದರ ಹೊರತಾಗಿಯೂ ಕೂಡ ನೋಡಿ, ಅದೆಲ್ಲದರ ಹೊರತಾಗಿಯೂ ಏನಾಗುತ್ತೆ ಅಂತ ಹೇಳಿದ್ರೆ, ನಿರೀಕ್ಷೆಗೂ ಕೂಡ ಮೀರಿ ಜನ ಆಗಮಿಸಿದಾಗ ಬಹುಶಃ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿಯೇ ಸುಮಾರು 30 ಸೆಕ್ಟರ್ಗಳನ್ನ ನಿರ್ಮಾಣ ಮಾಡಿದ್ರು. ಆ 30 ಸೆಕ್ಟರ್ಗಳಲ್ಲಿ ಒಂದು ಕಡೆಯಲ್ಲಿ ಸಂಗಮಕ್ಕೆ, ಅಲ್ಲಿ ಪುಣ್ಯ ಸ್ನಾನದ ಜಾಗ ಆದ್ರೆ ಇನ್ನುಳಿದಂತ ಎಲ್ಲ. ಓಕೆ ರಂಜಿತ್, ವಾಪಸ್ ಬರ್ತೀವಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಯೋಗಿ ಅವರನ್ನ ಭೇಟಿ ಆಗಲಿದ್ದಾರಂತೆ ಉತ್ತರ ಪ್ರದೇಶ ಡಿಜಿಪಿ. ಕಾಲ್ತುಳಿತದ ಬಗ್ಗೆ ಸಿಎಂ ಯೋಗಿ ಆದಿತ್ಯನಾಥ್ ಅವರಿಗೆ ಸಮಗ್ರ ಮಾಹಿತಿ ನೀಡಿದ್ದಾರೆ. ಭದ್ರತಾ ವ್ಯವಸ್ಥೆಯ ಬಗ್ಗೆ ಯೋಗಿಗೆ ಡಿಜಿಪಿ ವಿವರಣೆ ನೀಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಸೊ ಕೆಲ ಕ್ಷಣಗಳಲ್ಲಿ ನೇರವಾಗಿ ಅವ್ರನ್ನ ಭೇಟಿಯಾಗಿ ಈ ತ್ರಿವೇಣಿ ಸಂಗಮದಲ್ಲಿ ಆಗಿರುವ ಕಾಲ್ತುಳಿತಕ್ಕೆ ಕಾರಣ ಏನು, ಸದ್ಯ ಅಲ್ಲಿನ ವಾಸ್ತವ ಪರಿಸ್ಥಿತಿ ಏನು, ಮುಂದೆ ಕೈಗೊಳ್ಳಬೇಕಾದಂತಹ ಕ್ರಮಗಳೇನು, ಅದೆಲ್ಲದರ ಬಗ್ಗೆ ಕೂಡ ಕೆಲ ಕ್ಷಣಗಳಲ್ಲಿ ಚರ್ಚೆ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿನ ಡಿಜಿಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರನ್ನ ಕೆಲ ಕ್ಷಣಗಳಲ್ಲೇ ಭೇಟಿ ಆಗಲಿದ್ದಾರೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಬಟ್ ಆತಂಕ ಪಡೋ ಅವಶ್ಯಕತೆ ಇಲ್ಲ. ನಾನು ಆಗ್ಲೇ ಹೇಳಿದ್ನಲ್ಲ, ಜನಸಾಮಾನ್ಯರ ಅಭಿಪ್ರಾಯನೇ ಹಾಗೆ. ಲಕ್ಷ ಜನ ಸೇರಿದಲ್ಲೇ ಕಂಟ್ರೋಲ್ ಮಾಡಕ್ ಆಗಲ್ಲ ರೀ. ಕೋಟಿ ಜನ ಸೇರಿರ್ತಾರೆ, ಚಿಕ್ಕ ಪುಟ್ಟ ಅವಘಡಗಳು ಆಗ್ತಾ ಇರುತ್ತೆ, ಆತಂಕ ಪಡಬೇಡಿ ಅಂತ. ಇವತ್ತು ಕೂಡ ಅಂಥದ್ದೊಂದು ಅವಘಡ ಆಗೋದಕ್ಕೆ ಕಾರಣ ಒಂದೇ ಭಾಗದಲ್ಲಿ, ಅಂದ್ರೆ ನಾವು ಹೇಳಿದ್ವಲ್ಲ, ಬೇರೆ ಬೇರೆ ಕಡೆ ಘಾಟ್ನ ವ್ಯವಸ್ಥೆ ಆಗಿದೆ ಪುಣ್ಯ ಸ್ನಾನ ಮಾಡೋದಕ್ಕೆ. ಆದ್ರೆ ಬಹುತೇಕರು ಈ ತ್ರಿವೇಣಿ ಸಂಗಮದ ಘಾಟಲ್ಲೇ ಪುಣ್ಯ ಸ್ನಾನ ಮಾಡಬೇಕು ಅಂತ ಬಂದಾಗ ಅಲ್ಲಿನ ಭಕ್ತಾದಿಗಳೇ ಹೇಳಿದ್ರು ಅಲ್ಲಿನ ಪರಿಸ್ಥಿತಿ ಬಗ್ಗೆ. ಇಲ್ಲ ಜನಕ್ಕೆ ಆತರ ಅವಸರ ಬಿದ್ಬಿಟ್ರು, ಓಡ್ ಬಂದ್ಬಿಟ್ರು, ಹಾಗಾಗಿ ಕಾಲ್ತುಳಿತ ಉಂಟಾಯ್ತು ಅಂತ.
ಹಾಗಾಗಿ ಜನ ಕೂಡ ಸಮಾಧಾನ ರೀತಿಯಲ್ಲಿ ಅಲ್ಲಿನ ನಿಯಮಗಳನ್ನ ಪಾಲನೆ ಮಾಡಿಕೊಂಡು ಆ ವ್ಯವಸ್ಥೆ ಏನ್ ಮಾಡ್ಕೊಟ್ಟಿರ್ತಾರ ಅದರ ಒಳಗಡೆನೆ ಅಲ್ಲಿ ಪುಣ್ಯ ಸ್ನಾನ ಮಾಡ್ಕೊಂಡು ಬಂದ್ರೆ ಇಂಥ ಅನಾಹುತಗಳು ಆಗ್ತಾ ಇರ್ಲಿಲ್ಲ. ಬದಲಾಗಿ ಜನ ಕೂಡ ಆತರದಲ್ಲಿ ಹೋಗಿದ್ದಕ್ಕೆ ಇಂಥ ಅವಘಡಗಳು ಆದಂತೆ ಕಾಣಿಸ್ತಾ ಇದೆ, ಅಂದ್ರೆ ಕಾಲ್ತುಳಿತ ಉಂಟಾದಂಗೆ ಕಾಣಿಸ್ತಾ ಇದೆ ಅಂತ. ಆರಂಭದಲ್ಲೇ ಹೇಳಿದ್ನಲ್ಲ, ಈಗ ಸರ್ಕಾರಕ್ಕೂ ಅಧಿಕಾರಿಗಳು ಭದ್ರತಾ ಸಿಬ್ಬಂದಿನ ಇರ್ಲಿಲ್ವಾ, ಯಾಕೆ ವ್ಯವಸ್ಥೆ ಹೀಗೆ ಮಾಡಿಕೊಟ್ರು ಅನ್ನೋದಲ್ಲ. ವ್ಯವಸ್ಥೆ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿದ್ರು ಕೂಡ ಜನ ಬ್ಯಾರಿಕೇಡ್ ತಳ್ಳಿ ಮುಂದಕ್ಕೆ ಹೋದ್ರು, ಹಾಗಾಗಿ ಇಂಥದ್ದೊಂದು ಅವಘಡ ಆಯ್ತು ಅಂತ. ಮತ್ತಷ್ಟು ಮಾಹಿತಿ ಪಡೆಯೋಣ. ನನ್ನ ಸಹೋದ್ಯೋಗಿ ರಂಜಿತ್ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ರಂಜಿತ್, ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ ಅಲ್ಲಿನ ವಾತಾವರಣ, ಕಾಲ್ತುಳಿತಕ್ಕೆ ಕಾರಣ ಏನು, ಏನ್ ಬೆಳವಣಿಗೆ ಆಗ್ತಾ ಇದೆ? ಖಂಡಿತವಾಗ್ಲೂ ಕೂಡ ಶ್ರುತಿ, ನೀವು ಹೇಳ್ತಾ ಇದ್ರಿ ಬ್ಯಾರಿಕೇಡ್ ಅನ್ನ ತಳ್ಳುವಂತ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯ್ತು ಅಂತ ಹೇಳಿದ್ರೆ, ನೋಡಿ ಅಲ್ಲಿ ಮಾಡಿದಂತ ಒಂದು ಎಡವಟ್ಟು ಅಂತ ಹೇಳಿದ್ರೆ, ಸಂಗಮಕ್ಕೆ ಎಂಟರ್ ಆಗುವಂತಹ ಮುಖ್ಯ ದ್ವಾರ ಇತ್ತಲ್ಲ ಅದನ್ನ ಮೊದಲೇ ಬಂದ್ ಮಾಡಿ ಸಂಗಮಕ್ಕೆ ಎಂಟರ್ ಆಗುವಂತಹ ಆ ದ್ವಾರ ಇದೆಯಲ್ಲ ಅಲ್ಲಿ ಬಂದ್ ಮಾಡಿ ಜನರನ್ನ ಡೈವರ್ಷನ್ ಮಾಡಿದ್ರು. ಆ ಬಂದಂತ ಜನ 3 ಕಿಲೋಮೀಟರ್ ನಡೆದು ಆನಂತರ ಸಂಗಮಕ್ಕೆ ಬರಬೇಕಾಗಿತ್ತು. ಅಂದ್ರೆ ಅಲ್ಲಿ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ಜನರನ್ನ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಡೈವರ್ಷನ್ ಕೊಟ್ರೆ ಇನ್ನೂ ಕೂಡ ಎಷ್ಟೇ ಜನ ಬಂದ್ರು ಕೂಡ ಅಲ್ಲಿ ನಿಭಾಯಿಸಬಹುದು ಅನ್ನೋದು ಅವ್ರ ಉದ್ದೇಶ ಆಗಿತ್ತು. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಕಡೆಯಲ್ಲಿ ಬರೋದಕ್ಕೆ ಮಾಡಿದ್ರೆ ಮತ್ತೊಂದು ಕಡೆಯಲ್ಲಿ ಹೋಗೋದಕ್ಕೆ ಅವಕಾಶ ಇರಲಿಲ್ಲ. ಬಂದವರು ಬರ್ತಾ ಇದ್ರು, ಹೋಗೋದಕ್ಕೆ ಅವಕಾಶ ಇಲ್ಲದೆ ಇರಲಿಲ್ಲ. ಹಂಗಾಗಿ ಬಂದವರು ಬರ್ತಾರೆ, ಹೋಗೋದಕ್ಕಾಗದೆ ಅಲ್ಲಿ ಬ್ಯಾರಿಕೇಡ್ ಗಳನ್ನ ತಳ್ತಾರೆ. ಬ್ಯಾರಿಕೇಡ್ ಗಳನ್ನ ತಂದಾಗ ಎದುರುಗಡೆಯಿಂದ ಬಂದವರು ಮತ್ತೆ ಹೋಗುವವರ ನಡುವೆ ಕ್ಲಾಶ್ ಆಗುತ್ತೆ. ಕ್ಲಾಶ್ ಅಂತ ಹೇಳಿದ್ರೆ ಎದುರು ಬದ್ರಾಗುತ್ತೆ. ಅಲ್ಲಿ ಸೇರಿರೋದು 100-200 ಸಾವಿರ ಜನ ಅಲ್ಲ, ಕೋಟಿ ಜನ ಸೇರಿದವರು. ಅವರೆಲ್ಲರೂ ಕೂಡ ಒಮ್ಮೆಲೆಗೆ ಬರೋದು ಹೋಗೋದು ಆದಾಗ ಅಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬ್ಯಾರಿಕೇಡ್ಗಳ ಅಡಿಗಳ ಜನ ಬೀಳ್ತಾರೆ. ಪಾಪ ಏಜ್ ಆದವರು, ಹಾಗೆ ಹಿರಿಯರು, ಕಿರಿಯರು, ಯುವಕರು, ಯುವತಿಯರು, ಮಹಿಳೆಯರು ಎಲ್ಲರೂ ಕೂಡ ಇದ್ರಲ್ಲಿ. ಆದ್ರೆ ಏನು ಮಾಡ್ಲಿಕ್ಕಾಗಿಲ್ಲ. ಒಬ್ಬರ ಮೇಲೆ ಒಬ್ರು ಬಿದ್ದಾಗ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ತಕ್ಷಣಕ್ಕೆ ಅಲ್ಲಿದ್ದಂತ ಭದ್ರತಾ ಸಿಬ್ಬಂದಿ, ಸೆಕ್ಯೂರಿಟಿ ಏನಿತ್ತು ಅವರು ಅಲರ್ಟ್ ಆಗ್ತಾರೆ. ಎಲ್ಲರನ್ನ ಅಲ್ಲಿಂದ ಎಳ್ಕೊಂಡು ಹೋಗ್ತಾರೆ, ತಳ್ಳಿ ಎಸಿತಾರೆ. ಅದೆಲ್ಲದರ ಹೊರತಾಗಿ ಆಂಬ್ಯುಲೆನ್ಸ್ ಬರುತ್ತೆ. ಸುಮಾರು 15 ಆಂಬ್ಯುಲೆನ್ಸ್ಗಳು ಅಟ್ ಅ ಟೈಮ್ ಬರುತ್ತೆ. ಬಂದು ಎಲ್ಲರನ್ನು ಕೂಡ ಕರ್ಕೊಂಡು ಹೋಗುವಂತ ಪ್ರಯತ್ನ ಮಾಡ್ತಾರೆ. ಇಂಜುರಿ ಆದವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ. ಹಾಗಾಗಿಯೂ ಕೂಡ ಕೆಲವರು ಮೃತಪಟ್ಟಿದ್ದಾರೆ, ಉಸಿರುಕಟ್ಟಿ ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈ ಹೊತ್ತಿಗೆ ಮಾಹಿತಿ ಲಭ್ಯ ಆಗಿದೆ. ಈ ಕುರಿತಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಯೋಗಿ ಆದಿತ್ಯನಾಥ್ ಅವರನ್ನ ಭೇಟಿಯಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಮೋದಿ ಅವರು ಕೂಡ 2 ಬಾರಿ ಕರೆ ಮಾಡಿ ಯೋಗಿ ಆದಿತ್ಯನಾಥ್ ಅವರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಯಾಕಿದು ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ, ವಿಶ್ವದ ಅತಿ ದೊಡ್ಡ ಕಾರ್ಯಕ್ರಮವನ್ನ ಭಾರತ ಮಾಡ್ತಾ ಇದೆ. ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಭಾರತ ಇಷ್ಟು ದೊಡ್ಡ ಈ ಮಹಾ ಕುಂಭ ಮೇಳಕ್ಕೆ ಸಂಬಂಧಪಟ್ಟಂತಹ ಸಣ್ಣ ಮೆರವಣಿಗೆಯ ಬಳಿಕ ಪುಣ್ಯ ಸ್ನಾನ ಬಹುತೇಕ ಆರಂಭ ಅಂತೆ. ಇಂದಿನ ಪುಣ್ಯ ಸ್ನಾನದ ಬಗ್ಗೆ ಅಖಾಡ ಪರಿಷತ್ನಿಂದ ಸ್ಪಷ್ಟನೆ. ಪುಣ್ಯ ಸ್ನಾನದ ಬಗ್ಗೆ ವದಂತಿಗಳೇ ಹೆಚ್ಚಾಗ್ಬಿಟ್ಟಿದೆ ಅಂತ ಅಖಾಡ ಪರಿಷತ್ ಆತಂಕ ವ್ಯಕ್ತಪಡಿಸಿದೆ. ಯಾರು ಕೂಡ ಆತಂಕ ಪಡಬೇಡಿ, ಕೆಲ ಕ್ಷಣಗಳಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಒಂದು ಘಾಟ್ನಲ್ಲಿ ಮಾತ್ರ ಪುಣ್ಯ ಸ್ನಾನವನ್ನ ಬಂದ್ ಮಾಡಲಾಗಿದೆ. ಅಂದ್ರೆ ಆರಂಭದಲ್ಲೇ ಹೇಳಿದ್ವಲ್ಲ ಅಲ್ಪ ವಿರಾಮ ಅಂತ. ಪರಿಸ್ಥಿತಿ ತಿಳಿಯಾಗಬೇಕು, ಜನಸಾಮಾನ್ಯರಿಗೆ ಅಲ್ಲಿನ ಪರಿಸ್ಥಿತಿ ಅರ್ಥ ಆಗುತ್ತೆ. ಅದಾದ ಬಳಿಕ ವದಂತಿಗಳಿಗೆ ಕಿವಿ ಕೊಡಬೇಡಿ ಅಂತ ಕೂಡ ಅವರು ಮನವಿ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ.